ಇತಿಹಾಸಕ್ಕೂ ಬಹಳ ಪ್ರಾಧಾನ್ಯತೆ ಇದೆ. ಕಿವಿಗೊಟ್ಟು ಕೇಳಿ, ಇತಿಹಾಸಕ್ಕೂ ಬಹಳ ಪ್ರಾಧಾನ್ಯತೆ ಇದೆ. ಸುಮತೀಂದ್ರ ತೀರ್ಥರು ಅವರ ಪೂರ್ವಾಶ್ರಮದಲ್ಲಿ ಅವರ ಹೆಸರೇನು? ಮುದ್ದು ವೆಂಕಟ ಕೃಷ್ಣಾಚಾರ್ಯರು. ಅವರ ಅಧ್ಯಯನ ಮಾಡಿದ್ದು ಎಲ್ಲಿ? ಹೆಮ್ಮೆಯಿಂದ ಹೇಳ್ತಾರೆ, ಎದೆತಟ್ಟಿಕೊಂಡು ನಮ್ಮ ಸುಮತೀಂದ್ರ ತೀರ್ಥರು, ನಾನು ಗ್ರಂಥಗಳ ಅಧ್ಯಯನ ಮಾಡಿದ್ದು ರಾಘವೇಂದ್ರ ಗುರುಸಾರ್ವಭೌಮರಲ್ಲಿ ಅಂತ ಎದೆತಟ್ಟಿಕೊಂಡು ಹೇಳ್ತಾರೆ ನಮ್ಮ ಸುಮತೀಂದ್ರ ತೀರ್ಥರು. ನಾನು ಪ್ರಾಥಮಿಕಾಭ್ಯಾಸವನ್ನು ಮಾಡಿದ್ದು ವೆಂಕಟನಾರಾಯಣ ಗುರುಚರಣ, ನನ್ನ ಪೂರ್ವಾಶ್ರಮದ ತಂದೆಗಳಾಗಿರತಕ್ಕಂತಹ ವೆಂಕಟನಾರಾಯಣಾಚಾರ್ಯರಲ್ಲಿ ನಾನು ಗ್ರಂಥಗಳನ್ನು ಅಧ್ಯಯನ ಮಾಡಿದ್ದೇನೆ ಅಂತ ಹೇಳ್ತಾರೆ ನಮ್ಮ ಮಹಾಪ್ರಭುಗಳು. ಗ್ರಂಥಸ್ಥವಾಗಿದೆ ಈ ವಿಷಯ, ಗ್ರಂಥಸ್ಥವಾದ ವಿಷಯ ಇದೆಲ್ಲವೂ ಕೂಡ. ಅಷ್ಟೇ ಅಲ್ಲದೇನೆ ತಮ್ಮ ಅನೇಕ ಗ್ರಂಥಗಳಲ್ಲಿ ತಮ್ಮ ಪೂರ್ವಾಶ್ರಮದ ಹೆಸರನ್ನು ಸೂಚಿಸುತ್ತಾರೆ. ಮುದ್ದು ವೆಂಕಟ ಕೃಷ್ಣಾಚಾರ್ಯ ನಾನು ಅಂತ ಅವರನ್ನ ಪರಿಚಯ ಮಾಡಿಸಿಕೊಳ್ತಾರೆ. ಆದ್ರೆ ಯಾರೋ ಹೇಳಿದ್ರು, ಇಲ್ಲ ಸುರೀಂದ್ರ ತೀರ್ಥರು ಅಂತ ಅವರೇನಿದ್ದಾರೆ, ಅವರು ಆಶ್ರಮ ಕೊಡದೆ ವೃಂದಾವನ ಪ್ರವೇಶ ಮಾಡಿಬಿಟ್ರು ಪಾಪ. ಆಗ ಇನ್ಯಾರೋ ಬಳಿಯಲ್ಲಿ ಕೇಳಿಕೊಂಡಾಗ ಯಾವುದೋ ಪುಟ್ಟೂರಾಯ ಅಂತನ್ನುವವರನ್ನ ಕರೆದುಕೊಂಡು ಬಂದು ಅವರಿಗೊಂದು ಆಶ್ರಮ ನಾಮವನ್ನ ಸುಮತಿ ಯತಿ ಅಂತನ್ನುವ ನೆನಪಿನಲ್ಲಿ ಸುಮತೀಂದ್ರ ತೀರ್ಥ ಅಂತ, ನಿಮ್ಮ ಮಠದ ಪರಂಪರೆಯಲ್ಲಿ ಇಂದ್ರ ಅಂತ ಬರಬೇಕಲ್ವೇನಪ್ಪ, ಅದಕ್ಕೆ ಸುಮತೀಂದ್ರ ಅಂತನ್ನುವ ಹೆಸರಿರಲಿ ಅಂತ ಸುಮತೀಂದ್ರರು ಅಂತ ನಾಮಕರಣ ಇನ್ಯಾರೋ ಮಾಡಿದ್ರು. ಅವರ ಹೆಸರು ಪುಟ್ಟೂರಾಯ ಅಂತ. ಪುಟ್ಟೂರಾಯನ ಕಟ್ಟುಕಥೆಗಳನ್ನ ಕೆಟ್ಟು ಉಪದೇಶವನ್ನ ಮಾಡತಕ್ಕಂತಹ ಅಲ್ಪ ಮಟ್ಟದ ಜನ ನಮ್ಮಲ್ಲಿ ಇರ್ತಕ್ಕಂಥವರಾಗಿದ್ದಾರೆ. ಸ್ಪಷ್ಟವಾಗಿ ದಾಖಲೆ ಇದೆ. ಸುಮತೀಂದ್ರ ತೀರ್ಥರ ಪೂರ್ವಾಶ್ರಮದ ಹೆಸರು ಮುದ್ದು ವೆಂಕಟ ಕೃಷ್ಣಾಚಾರ್ಯರು. ಅವರು ಆಶ್ರಮ ಸ್ವೀಕಾರ ಮಾಡಿದ್ದು ಶಾಸನಗಳಲ್ಲಿ ದಾಖಲಾಗಿದೆ. ಶ್ರೀಮತ್ ಸೂರೀಂದ್ರ ತೀರ್ಥ ಶ್ರೀಪಾದುಲ ವರಕುಮಾರುಲೈನ, ಶ್ರೀಮತ್ ಸುಮತೀಂದ್ರ ತೀರ್ಥ ಶ್ರೀಪಾದುಲ ವಾರಿಕಿ ಅಂತ ಮಧುರೈ ನಾಯಕರವರೆಲ್ಲ ತೆಲುಗು ಭಾಷೆಯ ಪ್ರಭಾವಿತರಾಗಿರ್ತಕ್ಕಂಥವರು ಅಂತ ಇತಿಹಾಸ ಕಲಿಸಿಕೊಡುತ್ತದೆ. ಅವರು ಸ್ಪಷ್ಟವಾಗಿ ದಾಖಲೆ ಮಾಡ್ತಾರೆ, ಇವರು ಸೂರೀಂದ್ರ ತೀರ್ಥರ ಕರಕಮಲ ಸಂಜಾತರು. ಹಾಗೆ ಎಲ್ಲವೂ ನಮ್ಮಲ್ಲೇ ಮೊದಲು ಅಂತಂದ್ರೆ ಅದಕ್ಕೆ ಸುಳ್ಳು ಕಥೆಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಮಣೆಯನ್ನ ಹಾಕುವ ಪ್ರಜ್ಞಾವಂತರು ಈಗಿನ ಕಾಲದಲ್ಲಿ ಇಲ್ಲ ಅಂತನ್ನುವುದನ್ನು ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಳತಕ್ಕಂತಹವರಾಗಬೇಕು.